ಹೀಗೆ ಮೂಡಾ ವಿಚಾರವಾಗಿ ನಾಯಕರುಗಳ ನಡುವಿನ ವಾಕ್ಸಮರ ನಿಲ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯನವರಂತೂ ಸುಳ್ಳು ಕೇಸ್ ಹಾಕಿದ್ದಾರೆ, ಎಲ್ಲದಕ್ಕೂ ಉತ್ತರಿಸೋ ಶಕ್ತಿ ತನಗಿದೆ ಅಂತ ಉತ್ತರಿಸ್ತಾ ಇದ್ದಾರೆ. ಇನ್ನು ಸಚಿವರುಗಳು ಕೂಡ ಸಿಎಂ ಬೆನ್ನಿಗೆ ನಿಲ್ಲೋ ಮೂಲಕ ಬಿಜೆಪಿಗೆ ಕೌಂಟರ್ ಕೊಡೋ ಪ್ರಯತ್ನ ಪಡ್ತಿದ್ದಾರೆ. ಹಿಂದುಳಿದ ವರ್ಗದ ನಾಯಕ ರಾಷ್ಟ್ರದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಅದನ್ನ ಸಹಿಸಕ್ಕಾಗಲ್ಲ. ಸಿದ್ದರಾಮಯ್ಯನವರು ಈ ಕೇಸಲ್ಲಿ ಯಾವುದೇ ಸಂಬಂಧ ಅವರಿಗಿಲ್ಲ. ಸರ್ಕಾರವನ್ನು ಕೆಡುವುದು ಬಿಡೋದು ಅಷ್ಟು ಸುಲಭ ಅಲ್ಲ. ಅದರೊಳಗೆ ಅಕ್ರಮ ನಡೆದಿದ್ರೆ ಶಿಕ್ಷೆಗಳು ಪಡಿಸ್ತಾರೆ. ಇಟ್ ಈಸ್ ಒನ್ ಆಫ್ ದ ಕರಪ್ಟ್ ಗವರ್ಮೆಂಟ್. ಸುಳ್ಳು ಕೇಸ್ಗಳ ಬೆಲೆ ನಿಲ್ಲಲ್ಲ. ನಾಯಕರ ವಾಗ್ಯುದ್ಧದಿಂದ ರಾಜ್ಯ ರಾಜಕಾರಣವಂತೂ ರಣರಣ ಅಂತಿದೆ. ಆರೋಪ ಪ್ರತ್ಯಾರೋಪ ಸಮರ ತಾರಕಕ್ಕೇರಿದೆ. ಮೂಡ ಅಕ್ರಮವನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ಮೈಸೂರು ಚಲೋ ಅನ್ನೋ ಮಲ್ಲ ಯುದ್ಧವನ್ನೇ ಸಾರಿ ಇಂದಿಗೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ಹೆಜ್ಜೆ ಹೆಜ್ಜೆಗೂ ಸಿಎಂ ಸಿದ್ದರಾಮಯ್ಯರನ್ನ ದೋಸ್ತಿ ಪಡೆ ಟಾರ್ಗೆಟ್ ಮಾಡ್ತಿದೆ. ಆಡಳಿತ ಪಕ್ಷದ ನಾಯಕರು ಅಷ್ಟೇ ಅಗ್ರೆಸಿವ್ ಆಗಿ ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ದೂರುಗಳ ಪಟ್ಟಿಗೆ ಒಂದೊಂದೇ ಸೇರ್ಪಡೆ ಆಗ್ತಿವೆ. ಮೂಡ ಹಗರಣ, ಸಿಎಂ ವಿರುದ್ಧ ಮತ್ತೊಂದು ಖಾಸಗಿ ದೂರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ದೂರು ನೀಡಿದ ಸ್ನೇಹಮಯಿ. ಮೊನ್ನೆಯಷ್ಟೇ ಸಿಎಂ ವಿರುದ್ಧ ಡಿನೋಟಿಫೈ ಆರೋಪ ಮಾಡಿದ್ದ ಸ್ನೇಹಮಯಿ ಕೃಷ್ಣ ಅನ್ನೋರು ಇದೀಗ ಸಿಎಂ ವಿರುದ್ಧದ ಮೂಡ ಕಿಚ್ಚಿಗೂ ತುಪ್ಪ ಸುರಿದಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಮೂಡ ಹಗರಣ ಸಂಬಂಧ ದೂರು ಸಲ್ಲಿಸಿದ್ದಾರೆ. ನಾಳೆ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ತಮ್ಮ ಮೇಲಿನ ದೂರಿನ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸುಳ್ಳು ಕೇಸ್ಗಳನ್ನ ಹಾಕಿದ್ರೆ ಉತ್ತರ ಕೊಡೋಕೆ ಶಕ್ತಿ ಇದೆ ಅಂತ ಗುಡುಗಿದ್ರು. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಆರ್ಟಿಐ ಕಾರ್ಯಕರ್ತರು ದೂರು ದಾಖಲು ಮಾಡಿದ್ದಾರೆ ಸರ್. ಹಾಕಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಶಕ್ತಿ ಇದೆ. ಸುಳ್ಳು ಕೇಸ್ಗಳ ಬೆಲೆ ನಿಲ್ಲಲ್ಲ ಕಾನೂನು. ದೋಸ್ತಿ ನಾಯಕರ ವಿರುದ್ಧ ಕಿಡಿಕಾರಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತಟ್ಟೆಯಲ್ಲೇ ಹೆಗ್ಗಣ ಬಿದ್ದಿದೆ. ಅವರಲ್ಲಿ ಹೊಂದಾಣಿಕೆ ಅನ್ನೋದು ಎಲ್ಲಿದೆ ಅಂತ ಆಕ್ರೋಶ ಭರಿತವಾಗಿ ಪ್ರಶ್ನಿಸಿದ್ದಾರೆ. ಈಗ ಇವ್ರೇನಾದ್ರು ಮಾತಾಡ್ತಾರೆ, ಏನು ಸದ್ದಿದೆಯಾ? ಏನು ಸದ್ದಿಲ್ಲ. ಇಶ್ಯೂ ಏನಿದೆ? ಬರೀ ಒಬ್ಬ ಹಿಂದುಳಿದ ವರ್ಗದ ನಾಯಕ ರಾಷ್ಟ್ರದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ, ಅದನ್ನು ಸಹಿಸಕ್ಕಾಗದೆ ಯಾವ್ದಾದ್ರು ಇಶ್ಯೂ ಮೇಲೆ ಇದ್ರೂ ಪರವಾಗಿಲ್ಲ. ಅವ್ರದೇ ದೊಡ್ಡ ತಟ್ಟೆಯಲ್ಲಿ ಹೆಣ ಇಟ್ಕೊಂಡು ಇವತ್ತೇನು ಪಾದಯಾತ್ರೆ, ಏನು ಜನ ಎನಿಸ್ಕೊಳ್ತಾ ಇದ್ದಾರೆ. ಅವ್ರ ಕಾರ್ಯಕರ್ತ ಇಲ್ಲ. ಈಗ ಕಂಪ್ಲೀಟ್ ಮಂಡ್ಯ, ನಮ್ಮ ರಾಮನಗರ ಜಿಲ್ಲೆ, ಈಗೆಲ್ಲ ನಿಮ್ಮ ಹತ್ರ ವಿಡಿಯೋ ಇದೆಯಲ್ಲ, ಅದೆಷ್ಟು ಜನ ದಳದವ್ರು ಬಂದಿದ್ರು, ಎಷ್ಟು ಜನ BJP ಇದ್ರು. BJP ಅವರು ಇಡೀ ರಾಜ್ಯದಿಂದ ಹೊರಗಡೆಯಿಂದ ಕೆಲವು ಬಂದಿದ್ದಾರೆ, ಕೆಲವು ಕಾರ್ಯಕರ್ತರು ಬಂದಿದ್ದಾರೆ. ಎಲ್ಲಿದೆ ಅವ್ರಿಗೆ ದಳದ ಕಾರ್ಯಕರ್ತರು, ಎಲ್ಲಿದೆ ಅವ್ರು ಹೊಂದಾಣಿಕೆ? ನಾನಲ್ಲ ರೀ, ಅವರೇ ಹೇಳಿದ್ದಲ್ವಾ, ಸನ್ಮಯ ಇಲ್ಲ ಅಂತ ಅವರೇ ಹೇಳಿದ್ದು. ನಾವೇನು ಹೇಳೋದು, ನಾವು ಅದು ಸುದ್ದಿಗೆ ಹೋಗಿಲ್ಲ. ನಮಗೇನು ಒಂದಾಗಿರಲಿ ಎರಡಾಗಿರಲಿ, ಬಟ್ ಅವ್ರು ತೋರಿಸ್ತಾ ಇರೋಂಥದ್ದು ಏನಿದೆ. ಮುನಿಯಪ್ಪ ಮಾತನಾಡಿ, ಮೂಡಾ ಕೇಸ್ಗೂ ಸಿದ್ದರಾಮಯ್ಯಗೂ ಸಂಬಂಧ ಇಲ್ಲ ಅಂದ್ರು. BK ಹರಿಪ್ರಸಾದ್ ಸರ್ಕಾರ ಕೆಡುವುದು ಅಷ್ಟು ಸುಲಭದ ಮಾತಲ್ಲ ಅಂದ್ರು. ಯತೀಂದ್ರ ಮಾತನಾಡಿ, ಅಕ್ರಮ ಆಗಿದ್ರೆ ಶಿಕ್ಷೆ ಕೊಡ್ತಾರೆ ಅಂದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಜನಾದೇಶದ ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಅವರು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಸಿದ್ದರಾಮಯ್ಯನವರು ಈ ಕೇಸಲ್ಲಿ ಯಾವುದೇ ಸಂಬಂಧ ಅವರಿಗಿಲ್ಲ. ಅವರನ್ನ ವಿನಾಕಾರಣವಾಗಿ ಇದರಲ್ಲಿ ಸೇರಿಸಿ ಕ್ರಮ ತೆಗೆದುಬೇಕಂತಿದ್ದಾರೆ. ಅವರು ಪತ್ರ ಬರೆದಿಲ್ಲ, ಅವರು ಫೋನ್ ಮಾಡಿಲ್ಲ, ಸೈಟ್ ಕೊಡಿ ಅಂತ ಹೇಳಿಲ್ಲ. ಯಾವುದೇ ಒಂದು ಅಪೋದಿ ವಿರೋಧ ಪಕ್ಷದ ಪಕ್ಷ ಇದ್ದರೆ ಅವರು ಸರ್ಕಾರಕ್ಕೆ ಮಸೀದ್ ಕಟ್ಟಿಸಿ ತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ. ಸರ್ಕಾರವನ್ನು ಕೆಡುವುದು ಬಿಡೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಜನಸಾಮಾನ್ಯರು ಭಾರತೀಯ ಜನತಾ ಪಾರ್ಟಿಯವ್ರ ಮೇಲೆ ಬೇಸರ ಮಾಡಿಕೊಂಡು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭ. ಆದ್ದರಿಂದ ಅವ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ. ತನಿಖೆ ಮಾಡ್ತಾರೆ ಜುಡಿಷಿಯಲ್ ಕಮಿಷನ್ ಅವರು. ನಿಜವಾಗ್ಲೂ ಅದರೊಳಗೆ ಅಕ್ರಮ ನಡೆದಿದ್ರೆ ಶಿಕ್ಷೆಗಳು ಪಡಿಸ್ತಾರೆ. ಇಲ್ಲ ಅಂತಂತಂದ್ರೆ ನಮ್ಗೆ ಬರಬೇಕಾದಂತೆ ನ್ಯಾಯ ನಮ್ಗೆ ಒದಗಿಸ್ಕೊಡ್ತಾರೆ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಬಿಜೆಪಿ MLC CT ರವಿ, ಸಂಸದ BY ರಾಘವೇಂದ್ರ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗರಂ ಆದ್ರು.
ಇವತ್ತು ಮೂಡಾ ಸೈಟು ಇದು ಬಡವರು ಸಾವಿರಾರು ಜನ ಇವತ್ತು ಅರ್ಜಿ ಹಾಕೊಂಡು ಸೈಟಿಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳ ಒಂದು ಕುಟುಂಬ ಸೀಮಿತವಾಗಿ ಈ ಪಾದಯಾತ್ರೆ ಮಾಡ್ತಾ ಇಲ್ಲ. ಇವತ್ತು ಕಾಣದ ಕೈಗಳು, ಅನೇಕ ಕೈಗಳು ಇವತ್ತು ಸಾವಿರಾರು ಸೈಟ್ಗಳನ್ನು ಹೊಡ್ಕೊಂಡು ಕಳೆದ ಒಂದು ವರ್ಷದಲ್ಲಿ ಈ ರೀತಿಯಂಥ ವಿಚಾರಗಳಿದೆ. ಇದನ್ನು ಇಟ್ಕೊಂಡು ನಾವು ಪಾದಯಾತ್ರೆ ಮಾಡೋಕ್ಕೆ ಹೋದರೆ ಅದಕ್ಕೆ JDS ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿರುದ್ಧ ಇನ್ನೊಂದು ಪಾದಯಾತ್ರೆಯನ್ನು ಕಾಂಗ್ರೆಸ್ ಅವರು ಮಾಡಿಕೊಂಡು ನಮ್ಮ ವಿರುದ್ಧ ಬೈಕೊಂಡು ಇವತ್ತು ಕಾಂಗ್ರೆಸ್ ನೇತೃತ್ವದ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್, ಸಿದ್ದರಾಮಯ್ಯ ಹೆಡೆಡ್ ಗೌರ್ಮೆಂಟ್, ಇಟ್ ಈಸ್ ಒನ್ ಆಫ್ ದ ಕರಪ್ಟ್ ಗೌರ್ಮೆಂಟ್. ಅದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ 2 ಆಯ್ಕೆ ಇದೆ. ಭ್ರಷ್ಟರನ್ನ ಕೈಬಿಟ್ಟು ನೀವು ಉಳ್ಕೊಳ್ತೀರೋ, ಭ್ರಷ್ಟಾಚಾರಿಗಳ ಜೊತೆಗೆ ನೀವು ನಾಶವಾಗ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಭ್ರಷ್ಟಾಚಾರಿಗಳ ಜೊತೆಗೆ ನೀವು ನಾಶವಾಗ್ತೀವಿ ಅಂತ ನೀವು ಭ್ರಷ್ಟಾಚಾರಿಗಳ ಸಮರ್ಥನೆಗೆ ನಿಂತ್ಕೊಂಡ್ರೆ ನಿಮ್ಮ ಹಣೆ ಬರ ನಾಶವಾಗಿ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಮೂಡ ಮಹಾಜ್ವಾಲೆ ಧಗಧಗ ಅಂತ ಹೊತ್ತಿ ಉರಿಯುತ್ತಿದೆ. ಬಿಜೆಪಿ ಸಿಎಂ ವಿರುದ್ಧ ತೊಡೆ ತಟ್ಟಿದ್ರೆ ಕಾಂಗ್ರೆಸ್ ನಾಯಕರು ಕೂಡ ಸ್ಪಷ್ಟನೆ ಸಮರ ಸಾರಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.